ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಬೇಡರಿಂದ ಚವನನ ವೃತ್ತಾಂತವನ್ನು ತಿಳಿದ ನಹುಷನು ಆ ಮಹರ್ಷಿಯ ಇಷ್ಟವನ್ನು ತಾನು ಸಲ್ಲಿಸುವುದಾಗಿ ಹೇಳಿ ಆ ಋಷಿ ಇದ್ದಲ್ಲಿಗೆ ಬಂದುದು. ಚವನನು ಬೇಡರಿಗೆ ತಕ್ಕ ಧನವನ್ನು ಕೊಟ್ಟು ಮೀನುಗಳನ್ನು ಬಿಡುವಂತೆ ಹೇಳಿದುದು. ನಹುಷನು ತನ್ನ ರಾಜ್ಯವೆಲ್ಲವನ್ನಾದರೂ ಕೊಡುವೆನೆಂದು ಹೇಳಲು ಚವನನು ಸಮ್ಮತಿಸದೆ ಹೋದುದು ಎಂಬ 86ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಜಲದಲ್ಲಿ ಜಲಚರಗಳೊಂತೆಯೇ ಸಮಾಧಿ ಸ್ಥಿತಿಯಲ್ಲಿ ಮಲಗಿದ್ದಂತಹ ಗಂಗಾಯಮನ ಸಂಗಮದಲ್ಲಿ ನೀರಿನೊಳಗೆ ಮಲಗಿದ್ದಂತಹ ಚವನನನ್ನು ಬೇಡರು ಜಲಚರಗಳ ಜೊತೆಯಲ್ಲಿ ಬಲೆಯಲ್ಲಿ ಹಿಡಿದು ಮೇಲಕ್ಕೆ ಎಳೆದು ಬಿಡುತ್ತಾರೆ. ಆಗ ಜಲಚರಗಳು ತಾವು ನೀರಿನಿಂದ ಹೊರಬಂದುದರಿಂದ ಬದುಕಿರಲಾಗದೆ ಒದ್ದಾಡುತ್ತಿದ್ದುದನ್ನು ನೋಡುತ್ತಾ ಚವನನು ದುಃಖಭರಿತನಾಗಿರುತ್ತಾನೆ. ಅದನ್ನು ಕಂಡಂತಹ ಆ ಬೇಡರು ಆ ಸಾಧುವನ್ನು ಬಿಡುವುದಕ್ಕಾಗಿ ಹೋದಾಗ ಚವನನು ಹೇಳುತ್ತಾನೆ, ನೀವು ನನ್ನನ್ನು ಜಲಚರಗಳೊಂದಿಗೆ ಸಾಯಲಿಕ್ಕಾದರೂ ಬಿಡಿ, ಇಲ್ಲ ನನ್ನೊಂದಿಗೆ ಜಲಚರಗಳನ್ನು ಬದುಕುವಂತೆ ಮಾಡಿ ಎಂದು. ಆಗ ಏನು ಮಾಡಬೇಕೆಂದು ತೋರದೆ ಆ ಬೇಡರು ನಹುಷನ ಬಳಿಗೆ ಬಂದಿದ್ದಾರೆ. ರಾಜನಾದ ನಹುಷನ ಬಳಿಗೆ ಬಂದಿದ್ದಾರೆ. ನಹುಷನು ಬಲೆಯಲ್ಲಿ ಮುನಿಯು ಸಿಕ್ಕಿಬಿದ್ದಿರುವುದನ್ನು ಆ ಬೆಸ್ತರಿಂದ ಕೇಳಿದೊಡನೆ ಮಂತ್ರಿ ಪುರೋಹಿತರೊಡನೆ ಅಲ್ಲಿಗೆ ಬಂದು ವಿನಯದಿಂದ ಆ ಮುನಿಗೆ ತನ್ನ ಹೆಸರನ್ನು ಹೇಳಿ ನಮಸ್ಕರಿಸಿದನು. ಆಮೇಲೆ ರಾಜಪುರೋಹಿತರು ಆ ಮಹರ್ಷಿಗೆ ಯಥೋಚಿತವಾಗಿ ಸತ್ಕಾರಗಳನ್ನು ನಡೆಸಿದರು. ಆಮೇಲೆ ನಹುಷನು ಆ ಋಷಿಯನ್ನು ನೋಡಿ, ಓ ಮಹಾತ್ಮ, ನಿನಗೆ ನನ್ನಿಂದಾಗಬೇಕಾದ ಪ್ರಿಯವೇನಿದ್ದರೂ ತಿಳಿಸು, ಬಹಳ ಅಸಾಧ್ಯವಾಗಿದ್ದರೂ ಅದನ್ನು ನಾನು ನಿನಗಾಗಿ ನಡೆಸುವೆನು ಎಂದಾಗ ಚವನನು, ರಾಜೇಂದ್ರ, ಮೀನುಗಳನ್ನು ಹಿಡಿದು ಜೀವಿಸತಕ್ಕ ಈ ಬಲೆಗಾರರು ಈ ಕಾರ್ಯಕ್ಕಾಗಿ ಬಹಳ ಶ್ರಮಪಟ್ಟಿರುವರು. ಆದುದರಿಂದ ಇವರಿಗೆ ನನ್ನ ಮತ್ತು ಇವರು ಹಿಡಿದಿರುವ ಮೀನುಗಳ ಬೆಲೆಯನ್ನು ನೀನು ಕೊಟ್ಟು ನಮ್ಮನ್ನು ಬಿಡಿಸು ಎಂದನು. ಅದಕ್ಕೆ ಆ ನಹುಷನು ಒಡನೆಯೇ ಪುರೋಹಿತರನ್ನು ಕರೆದು, ಸ್ವಾಮಿ, ಈ ಮಹರ್ಷಿಗೆ ಮತ್ತು ಮೀನುಗಳಿಗೆ ಪ್ರತಿಯಾಗಿ 1000 ಹೊನ್ನುಗಳನ್ನು ಈ ಬೆಸ್ತರಿಗೆ ಕೊಟ್ಟು ಅವರನ್ನು ಬಿಡಿಸು ಎಂದನು. ಆಗ ಚವನನು, ರಾಜೇಂದ್ರ, ಯಾವನೂ ತನ್ನ ಬೆಲೆಯನ್ನು ತಾನು ಹೇಳಿಕೊಳ್ಳಕೂಡದು, ಲೋಕವು ಅದನ್ನು ಒಪ್ಪಲಾರದು. ನನಗೆ ಆತ್ಮಸ್ತುತಿಯನ್ನು ಮಾಡಿಕೊಳ್ಳುವುದು ಇಷ್ಟವಿಲ್ಲ. ಆದರೂ ನೀನು ಹೇಳಿದ 1000 ಹೊನ್ನು ನನಗೆ ಯೋಗ್ಯವಲ್ಲವೆಂದು ಮಾತ್ರ ನಾನು ಹೇಳುವೆನು. ಇದರ ಮೇಲೆ ನಿನ್ನ ಅಭಿಪ್ರಾಯವೇನು? ನೀನೇ ನಿನ್ನ ಸ್ವಬುದ್ಧಿಯಿಂದ ನನ್ನ ಬೆಲೆಯನ್ನು ಯೋಚಿಸಿ ನಿಶ್ಚಯ ಮಾಡಿಕೊಂಡು ಆ ಬೆಲೆಯನ್ನು ಕೊಡು ಎಂದನು. ಆಗ ನಹುಷನು ತನ್ನ ಪುರೋಹಿತರನ್ನು ನೋಡಿ, ಹಾಗಿದ್ದರೆ 100,000 ಹೊನ್ನುಗಳನ್ನು ಈ ಮಹರ್ಷಿಗೆ ಬೆಲೆಯಾಗಿ ಬೆಸ್ತರಿಗೆ ಕೊಟ್ಟು ಬಿಡು, ಇದು ಈ ಮನುಷ್ಯನಿಗೆ ತಕ್ಕ ಬೆಲೆಯಾಗಬಹುದು ಎಂದು ಹೇಳಿ ಚವನನನ್ನು ನೋಡಿ, ಇನ್ನು ನಿನ್ನ ಇಷ್ಟವೇನು ಎನ್ನಲು ಚವನನು, ಆ ಬೆಲೆಯೂ ತನಗೆ ತಕ್ಕುದಲ್ಲ, ನಿನ್ನ ಮಂತ್ರಿಗಳೊಡನೆ ಇನ್ನೂ ಚೆನ್ನಾಗಿ ಯೋಚಿಸಿ ನನಗೆ ತಕ್ಕ ಬೆಲೆಯನ್ನು ಕೊಡು ಎಂದನು. ಆಗ ನಹುಷನು ಪುರೋಹಿತನ ಕಡೆಗೆ ತಿರುಗಿ, ಸ್ವಾಮಿ, ಇವರಿಗೆ ಬೆಲೆಯಾಗಿ 1,000,000 ಹೊನ್ನನ್ನು ಕೊಡಿಸಿರಿ, ಅದೂ ಸಾಲದಿದ್ದರೆ ಇನ್ನೂ ಹೆಚ್ಚಾಗಿಯೇ ಕೊಡಿಸಿರಿ ಎನ್ನಲು ಚವನನು, ರಾಜೇಂದ್ರ, 1,000,000 ಹೊನ್ನು ನನಗೆ ಬೆಲೆಯಲ್ಲಿ ಅದಕ್ಕೂ ಹೆಚ್ಚು ಬೆಲೆಯು ನನಗೆ ತಕ್ಕ ಹಾಗಿಲ್ಲ. ಆದುದರಿಂದ ನೀನು ಇನ್ನೂ ಬ್ರಾಹ್ಮಣರೊಡನೆ ಆಲೋಚಿಸಿ ತಕ್ಕ ಬೆಲೆಯನ್ನು ಕೊಡಿಸು ಎಂದನು. ಆಗ ನಹುಷನು, ಹಾಗಿದ್ದರೆ ಪುರೋಹಿತರೆ, ನಮ್ಮ ಅರ್ಧ ರಾಜ್ಯವನ್ನು, ಕೊನೆಗೆ ಸಮಸ್ತ ರಾಜ್ಯವನ್ನು ಈ ಮಹರ್ಷಿಗೆ ಬೆಲೆಯಾಗಿ ಆ ಬೆಸ್ತರಿಗೆ ಕೊಡಿಸಿಬಿಡಿ, ಇದು ಸರಿಯಾದ ಬೆಲೆಯೆಂದು ನನಗೆ ತೋರುವುದು. ಇದರ ಮೇಲೆ ಆ ಮಹರ್ಷಿಯ ಅಭಿಪ್ರಾಯವೇನೋ ಎಂದನು. ಆಗ ಚವನನು, ರಾಜ, ನಿನ್ನ ಅರ್ಧ ರಾಜ್ಯವಾಗಲಿ ಪೂರ್ಣ ರಾಜ್ಯವಾಗಲಿ ನನಗೆ ತಕ್ಕ ಬೆಲೆಯಾಗುವುದಿಲ್ಲ. ನೀನು ಮಹರ್ಷಿಗಳೊಡನೆ ಇನ್ನೂ ಚೆನ್ನಾಗಿ ಆಲೋಚಿಸಿ ನನಗೆ ತಕ್ಕ ಬೆಲೆಯನ್ನು ಕೊಡು ಎಂದನು. ಓ ಯುಧಿಷ್ಠಿರ, ಆ ಮಹರ್ಷಿಯ ಮಾತನ್ನು ಕೇಳಿ ನಹುಷ ರಾಜನಿಗೆ ಮಹತ್ತಾದ ಚಿಂತೆಯುಂಟಾಗಿತು. ಆಗ ತನ್ನ ಮಂತ್ರಿ ಪುರೋಹಿತರೊಡನೆ ಮುಂದೇನು ಮಾಡಬೇಕೆಂದು ಆಲೋಚಿಸುತ್ತಿದ್ದನು. ಆ ಸಮಯದಲ್ಲಿ ಅದೇ ಕಾಡಿನಲ್ಲಿ ಗೋವಿನ ಗರ್ಭದಿಂದ ಹುಟ್ಟಿ ವನಚಾರಿಯಾಗಿ ಫಲಮೂಲಗಳನ್ನು ತಿಂದು ಜೀವಿಸುತ್ತಿದ್ದ ಬೇರೊಬ್ಬ ಮಹರ್ಷಿಯಿದ್ದನು. ಅವನು ಆಗ ನಹುಷನನ್ನು ನೋಡಿ, ಮಹಾರಾಜ, ಈ ಚವನ ಮುನಿಯನ್ನು ತೃಪ್ತಿಗೊಳಿಸುವುದಕ್ಕೆ ನಾನೊಂದು ಉಪಾಯವನ್ನು ಸೂಚಿಸುವೆನು. ನಾನು ವಿನೋದಕ್ಕಾದರೂ ಸುಳ್ಳಾಡುವವನಲ್ಲ. ನನ್ನ ಮಾತನ್ನು ನೀನು ಲಾಲಿಸಿ ನಿಶ್ಶಂಕೆಯಾಗಿ ಅದರಂತೆ ನಡೆಸು. ಆಗ ನಹುಷನು ಹೇಳುತ್ತಾನೆ, ಮಹಾತ್ಮ, ಹಾಗೆಯೇ ಸರಿ. ಈ ಚವನಮುನಿಗೆ ಬೆಲೆಯೇನು ಎಂಬುದನ್ನು ನೀನೇ ನಿರ್ಣಯಿಸಿ ನನ್ನನ್ನು, ನನ್ನ ಕುಲವನ್ನು, ನನ್ನ ದೇಶವನ್ನು ರಕ್ಷಿಸಬೇಕು. ಈ ಮಹರ್ಷಿಯು ಕೋಪಿಸಿಕೊಂಡರೆ ತ್ರೈಲೋಕ್ಯವನ್ನು ನಾಶ ಮಾಡಬಲ್ಲನು. ಹೀಗಿರುವಾಗ ತಪೋಬಲವೇನೂ ಇಲ್ಲದೆ ಬರೀ ಬಾಹುವೀರ್ಯವನ್ನೇ ನಂಬಿರತಕ್ಕ ನನ್ನಂತಹವನ ಪಾಡೇನು? ಮಹತ್ತಾದ ವಿಪತ್ತೆಂಬ ಸಮುದ್ರದಲ್ಲಿ
ಮಂತ್ರಿ ಪುರೋಹಿತರೊಡನೆ ಮುಳುಗಿ ಹೋಗುತ್ತಿರುವ ನನಗೆ ನೀನು ಈಗ ತೆಪ್ಪದಂತೆ ಆಶ್ರಯನಾಗಿ ಉದ್ಧರಿಸು, ಇವನಿಗೆ ಬೆಲೆಯೇನು ಎಂಬುದನ್ನು ಹೇಳು ಎಂದಾಗ, ಗೋವಿನಲ್ಲಿ ಹುಟ್ಟಿದ ಆ ಮುನಿಯು ಅಲ್ಲಿದ್ದವರೆಲ್ಲರೂ ಕೇಳುವಂತೆ ನಹುಷನನ್ನು ಕುರಿತು, ರಾಜೇಂದ್ರ, ಗೋವುಗಳ ಕುಲವು ಬ್ರಾಹ್ಮಣ ಕುಲವು ಒಂದೇ, ಅದು ಎರಡಾಗಿ ವಿಭಾಗಿಸಲ್ಪಟ್ಟಿರುವುದು. ಅವುಗಳಲ್ಲಿ ಒಂದು ಯಾಗಮಂತ್ರಗಳಿಗೆ, ಅಂದರೆ ಬ್ರಾಹ್ಮಣ ಕುಲವು ಯಾಗಮಂತ್ರಗಳಿಗೆ ಆಧಾರವಾಗಿಯೂ, ಇನ್ನೊಂದು ತುಪ್ಪ ಮೊದಲಾದ ಹೋಮದ್ರವ್ಯಗಳಿಗೆ ಆ ಗೋವಿನ ಕುಲವು ಆಧಾರವಾಗಿಯೂ ಇರುವುದು. ಆದುದರಿಂದ ಲೋಕದಲ್ಲಿ ಬ್ರಾಹ್ಮಣನಿಗೂ ಗೋವುಗಳಿಗೂ ಬೆಲೆ ಎಂಬುದೇ ಇಲ್ಲ. ಆದುದರಿಂದ ಈ ಬ್ರಾಹ್ಮಣನಿಗೆ ಗೋವನ್ನು ಮಾತ್ರ ಪ್ರತಿನಿಧಿಯಾಗಿ ಕೊಡಬಹುದು ಎಂದನು. ಇದನ್ನು ಕೇಳಿ ರಾಜನು ಮಂತ್ರಿ ಪುರೋಹಿತರೊಡನೆ ಆಲೋಚಿಸಿ ಆಮೇಲೆ ಉಗ್ರ ತಪಸ್ವಿಯಾದ ಆ ಚ್ಯವನನನ್ನು ನೋಡಿ, ಓ ಬ್ರಹ್ಮರ್ಷಿ, ಇದು ನಿನಗೆ ಪ್ರತಿನಿಧಿಯಾಗಿ ಗೋವನ್ನು ಕೊಡುವಂತೆ ಈ ಮಹರ್ಷಿಯು ನಿರ್ಣಯಿಸಿರುವನು. ಇನ್ನು ಏಳು ಆ ಗೋವನ್ನು ನಿನಗೆ ಬೆಲೆಯಾಗಿ ಕೊಟ್ಟು ನಿನ್ನನ್ನು ಬಿಡಿಸಿರುವೆನು. ಇದು ತಕ್ಕ ಬೆಲೆಯೆಂದು ನನಗೂ ತೋರುವುದು ಎಂದನು. ಆಗ ಚ್ಯವನನು, ರಾಜಾಧಿರಾಜ, ಭಲೆ, ನಾನು ಒಪ್ಪಿದೆನು. ಇದೋ ಎದ್ದು ಬರುವೆನು. ನನಗೆ ತಕ್ಕ ಬೆಲೆಯನ್ನು ನೀನು ಕೊಟ್ಟಂತಾಯಿತು. ಲೋಕದಲ್ಲಿ ಗೋವಿಗೆ ಸಮಾನವಾದ ಧನವಿಲ್ಲ. ಗೋವುಗಳ ಶ್ರವಣ, ಕೀರ್ತನ, ದರ್ಶನಗಳು, ಅವುಗಳ ದಾನವು ಸಮಸ್ತ ಪಾಪಗಳನ್ನು ನೀಗಿಸಿ ಶುಭವನ್ನು ತರತಕ್ಕದು. ಗೋವುಗಳೇ ಸಮಸ್ತ ಸಂಪತ್ತಿಗೂ ಮೂಲವು. ಅವುಗಳಲ್ಲಿ ಪಾಪ ಸಂಬಂಧವಿಲ್ಲ. ಮನುಷ್ಯರಿಗೆ ಅನ್ನವು, ದೇವತೆಗಳಿಗೆ ಹವಿಸ್ಸು ಆ ಗೋವುಗಳಿಂದಲೇ ಲಭಿಸುವವು. ಯಾಗ ಹೋಮಾದಿಗಳಿಗೆಲ್ಲ ಆ ಗೋವುಗಳೇ ಆಧಾರವು. ಯಾಗ ಫಲವೂ ಗೋವುಗಳೇ. ದೇವಲೋಕದಲ್ಲಿ ಲಭಿಸುವ ಅವ್ಯಯವಾದ ಅಮೃತವನ್ನು ಈ ಗೋವುಗಳೇ ವಹಿಸಿದ್ದು ಅದನ್ನು ಜನರಿಗೆ ಕೊಡುವುದು. ಆ ಗೋವುಗಳೇ ಅಮೃತಕ್ಕೆ ಆಶ್ರಯಭೂತಗಳು, ಸಮಸ್ತ ಲೋಕಕ್ಕೂ ವಂದನೀಯಗಳು. ತೇಜಸ್ಸಿನಲ್ಲಿ ಅಗ್ನಿಗೆ ಸಮಾನಗಳು. ಅವು ತೇಜೋರೂಪಗಳು, ಪ್ರಾಣಿಗಳಿಗೆ ಸುಖಪ್ರದಗಳು. ಎಲ್ಲಿ ದನಗಳ ಮಂದೆಯು ನಿರ್ಭಯವಾಗಿ ನಿಶ್ಚಿಂತೆಯಾಗಿ ಮಲಗಿ ಉಸಿರಾಡುತ್ತಿರುವವೋ ಆ ದೇಶವೇ ಮೊತ್ತಕ್ಕೆ ಆ ಗೋವುಗಳ ಪ್ರಭಾವದಿಂದ ಬೆಳಗುವುದು. ಆ ದೇಶದ ಪಾಪವನ್ನೆಲ್ಲ ನೀಗಿಸುವವು. ಗೋವುಗಳೇ ಸ್ವರ್ಗಕ್ಕೆ ಸೋಪಾನವು. ಸ್ವರ್ಗದಲ್ಲಿ ಪೂಜಿಸಲ್ಪಟ್ಟವುಗಳು. ಅವು ಇಷ್ಟಾರ್ಥಗಳನ್ನೆಲ್ಲ ಕೊಡತಕ್ಕ ದೇವತೆಗಳು. ಅದಕ್ಕಿಂತಲೂ ಲೋಕದಲ್ಲಿ ಮೇಲಾದುದಿಲ್ಲ. ಓ ರಾಜ, ಆ ಗೋವುಗಳ ಮಹಾತ್ಮ್ಯದಲ್ಲಿ ನಾನು ಈಗ ಹೇಳಿದುದು ಏಕದೇಶ ಮಾತ್ರವೇ. ಅವನ್ನೆಲ್ಲ ಪೂರ್ಣವಾಗಿ ಹೇಳಲು ಸಾಧ್ಯವಿಲ್ಲ ಎಂದನು. ಈ ಮಾತನ್ನು ಕೇಳುತ್ತಿದ್ದ ಬೆಸ್ತರು ಸಂತೋಷದಿಂದ ಆ ಮುನಿಯನ್ನು ನೋಡಿ, ಓ ಮಹಾತ್ಮ, ನೀನು ನಮ್ಮನ್ನು ಕಟಾಕ್ಷಿಸಿದೆ, ನಮ್ಮೊಡನೆ ಮಾತುಗಳನ್ನು ಆಡಿದೆ. ಸತ್ಪುರುಷರಲ್ಲಿ ಮೈತ್ರಿಯು 7 ಮಾತುಗಳಲ್ಲಿ ಅಥವಾ 7 ಅಡಿಗಳಲ್ಲಿ ಸ್ಥಿರಪಡುವುದೆಂದು ಹೇಳುವರು. ಅಂತಹ ಮೈತ್ರಿಯು ನಿನಗೆ ನಮ್ಮಲ್ಲಿ ಏರ್ಪಟ್ಟಿತು. ನಮ್ಮನ್ನು ಅನುಗ್ರಹಿಸಬೇಕು. ಹವಿರ್ಭುಜನಾದ ಅಗ್ನಿಯಂತೆ ನೀನು ತೇಜಸ್ಸಿನಿಂದ ಎಲ್ಲವನ್ನೂ ದಹಿಸಬಲ್ಲವನು. ಪುರುಷಾಕಾರದ ಅಗ್ನಿಯೇ ನೀನು. ನಿನ್ನಲ್ಲಿ ಮರೆಹೊಕ್ಕು ಪ್ರಾರ್ಥಿಸುವೆವು. ನಮ್ಮಲ್ಲಿ ಅನುಗ್ರಹ ಬುದ್ಧಿಯಿಂದ ಈ ಗೋವನ್ನು ನೀನೇ ಪ್ರತಿಗ್ರಹಿಸಬೇಕು. ಮಹತ್ತಾದ ಆಪತ್ತಿನಲ್ಲಿ ಬಿದ್ದವರನ್ನು ರಕ್ಷಿಸಲು ಸಮರ್ಥರಾದವರಿಗೆ ಯಾವ ಫಲವುಂಟೋ ಅದನ್ನು ನೀನು ಚೆನ್ನಾಗಿ ಬಲ್ಲೆ. ಪಾಪ ಜೀವಿಗಳಾಗಿ ನರಕಕ್ಕೆ ಹೋಗತಕ್ಕ ನಮಗೆ ನೀನೇ ಉದ್ಧಾರಕನಾಗಿರುವೆ ಎಂದರು. ಆಗ ಚ್ಯವನನು, ಅಯ್ಯ, ದೀನನಾದ ಒಬ್ಬ ಋಷಿಯ ದೃಷ್ಟಿಯು ವಿಷಸರ್ಪದ ದೃಷ್ಟಿಯು ಸಮಾನವು. ಉರಿಯುವ ಬೆಂಕಿಯು ಒಣಗಿದ ಪೊದೆಯನ್ನು ಹೇಗೋ ಹಾಗೆ ಅದು ಇದಿರಾದವರನ್ನು ಸಮೂಲವಾಗಿ ದಹಿಸಿಬಿಡುವುದು. ಎಲೈ ಬೆಸ್ತರೇ, ನಿಮಗಾಗಿ ನಾನು ಈ ಹಸುವನ್ನು ಪ್ರತಿಗ್ರಹಿಸುವೆನು. ಇದರಿಂದ ನೀವು ಪಾಪರಹಿತರಾಗಿ ಈಗ ನೀವು ಹಿಡಿದಿರುವ ಎಲ್ಲ ಮತ್ಸ್ಯಗಳೊಡನೆ ಸ್ವರ್ಗವನ್ನು ಸೇರಿರಿ ಎಂದನು. ಓ ಯುಧಿಷ್ಠಿರ, ಆ ಮಹರ್ಷಿಯ ಪ್ರಭಾವದಿಂದ ಆ ಬೆಸ್ತರೆಲ್ಲರೂ ತಾವು ಹಿಡಿದಿದ್ದ ಮತ್ಸ್ಯಗಳೊಡನೆ ಸ್ವರ್ಗವನ್ನು ಸೇರಿದರು. ಇದನ್ನು ನೋಡುತ್ತಿದ್ದ ನಹುಷನು ಪರಮಾಶ್ಚರ್ಯಭರಿತನಾದನು. ಆಮೇಲೆ ಚ್ಯವನನು, ಗೋಗರ್ಭದಿಂದ ಹುಟ್ಟಿದ ಮತ್ತೊಬ್ಬ ಮುನಿಯು ಆ ರಾಜನನ್ನು ತಮ್ಮಿಂದ ಬೇಕಾದ ವರಗಳನ್ನು ಪಡೆಯುವಂತೆ ಹೇಳಿದರು. ಆಗ ನಹುಷನು ಸಂತೋಷದಿಂದ ಅದನ್ನೇ ಪರಮಾನುಗ್ರಹವೆಂದು ತಿಳಿದು ತನಗೆ ಧರ್ಮದಲ್ಲಿಯೇ ಸ್ಥಿರಬುದ್ಧಿ ಇರುವಂತೆ ಕೇಳಿಕೊಳ್ಳುತ್ತಾನೆ. ಆದರೂ ಅವರು ಅದರಂತೆಯೇ ಅನುಗ್ರಹಿಸುತ್ತಾರೆ. ರಾಜನು ಆ ಋಷಿಗಳನ್ನು, ಅಂದರೆ ಚ್ಯವನನನ್ನು, ಆ ಗೋಗರ್ಭದಲ್ಲಿ ಹುಟ್ಟಿದ ಋಷಿಗಳನ್ನು ಪೂಜಿಸಿ ಹಿಂದಿರುಗಿದನು. ಚ್ಯವನನು ತನ್ನ ಜಲಾಧಿವಾಸ ವ್ರತವನ್ನು ಮುಗಿಸಿಕೊಂಡು ತನ್ನ ಆಶ್ರಮಕ್ಕೆ ಹೋದನು. ಆ ಗೋಗರ್ಭಜನು, ಗೋಗರ್ಭದಲ್ಲಿ ಹುಟ್ಟಿದವನು, ತನ್ನ ಆಶ್ರಮಕ್ಕೆ ಹೊರಟು ಹೋದನು. ರಾಜ, ನೀನು ಕೇಳಿದುದಕ್ಕಾಗಿ ಈ ಕಥೆಯನ್ನು ಹೇಳಿದೆನು. ಇದರಿಂದ ಮಹಾತ್ಮರ ದರ್ಶನ ಸಹವಾಸಗಳ ಫಲವು, ಗೋವುಗಳ ಪ್ರಭಾವವು ನಿನಗೆ ತಿಳಿದಂತಾಗಿತು. ಇನ್ನೂ ಏನನ್ನು ಕೇಳಬೇಕೆಂದಿರುವೆಯೋ ಕೇಳು ಎಂದನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 86ನೇ ಅಧ್ಯಾಯವು.
ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.